ಇವತ್ತಿನ ಹೈಲೈಟ್ ಅಂತ ಯಾರಿಗಾದ್ರೂ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಪ್ರವೀಣ. ಐ ಡೋಂಟ್ ನೋ ವೈ whenever Praveen has come on stage today, he's excelled himself ಕಣೋ. ಅಂದರೆ ಅವನಿಗೆ ಬೇರೆ ಬೇರೆ ಪಾತ್ರಗಳು ಕೊಟ್ಟರು. ಇವತ್ತು ಆ್ಯಕ್ಚುಲಿ ಅವನಿಗೊಂದು ಆ್ಯಕ್ಟ್ ಮಾಡೋ ಅವಕಾಶ ಮಾಡಿಕೊಡ್ತು ಈ ವೇದಿಕೆ. ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್ ಆ್ಯಂಡ್ ದ ವೇ ಹಿ ಪೋರ್ಟ್ರೇಟ್ ದೆಮ್ ನಂಗೆ ತುಂಬ ಇಷ್ಟ ಆಯಿತು. ಧೀರಜ್ ಇವತ್ತು ಒಂದು ಚಿಕ್ಕ ಪಾತ್ರದಲ್ಲಿ ಬಂದ್ರೆ ಬಟ್ ದೇರ್ ಇಸ್ ಸಮ್ ಮ್ಯಾಜಿಕ್ ಇನ್ ಧೀರಜ್ ಕಣೋ. ದ ವೇ ಹಿ ಈಸ್ ಟಾಕಿಂಗ್ ನೌ ಡೇಸ್, ಅವನ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಸಮಥಿಂಗ್, ಬಟ್ ಇಟ್ ಈಸ್ ವರ್ಕಿಂಗ್ ಫಾರ್ ಹಿಮ್. ನನಗೆ ಆನೆಸ್ಟ್ಲಿ very close to reality ಅನ್ಸ್ತು ಈ ಆಕ್ಟ್. Genuinely, if all the judges say yes, I would definitely like to give it a buzz. ಬಟ್ರೆ ಯಾವ ಅಂಶ ಇಷ್ಟ ಆಯ್ತು? ನನಗೆ ಮೂಲತಃ ಡಾರ್ಕ್ ಹ್ಯೂಮರ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಡಾರ್ಕ್ ಹ್ಯೂಮರು ಮತ್ತೆ ರಿಪೀಟ್ ಯೋಚನೆ ಮಾಡಕ್ ಹಚ್ಚುತ್ತೆ. ಅದ್ರಲ್ಲೊಂದು ಕತ್ಲಿದೆ, ಅದರಲ್ಲೊಂದು ವಿಷಾದ ಇದೆ, ಅದರಲ್ಲೊಂದು ಭಯ ಹುಟ್ಟಿಸೋ ಸತ್ಯ ಇರುತ್ತೆ. ಅಂಥವು ಏನಿದ್ರು ಅದನ್ನ ತಮಾಷೆಯಲ್ಲಿ ಹೇಳಿರ್ತೀವಲ್ಲ, ಅದು ಚಪ್ಲೇಟ್ ಇಲ್ಲಿ ಬೀಳಲ್ಲ. ಅದು ಸುಮಾರು ಹೊತ್ತಾದ್ಮೇಲೆ ನೋವು ನೆನಪಾಗುತ್ತೆ. ಆ ಥರದ್ದು ಚಪ್ಲೇಟ್ ಇದ್ದ ನಾಟಕ ಇದು. ನನಗೆ ಈ ನಾಟಕ ನಡೀತಾ ಇದ್ದಾಗ ನಾನೊಬ್ಬ ಈ ತರ ಕಲರ್ ಅಲ್ಲ, ಒಂದು ಕೆಂಪು ಅಂಗಿ, ವೈಟ್ ಪ್ಯಾಂಟು, ಇದೇ ತರ ಗೋಲ್ಡ್ ಇಲ್ಲಿಂದ ಇಲ್ಲಿವರೆಗೆ ಹಾಕೋಣೊಬ್ಬ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದ್ದ. ಯುರೋಪಿಗೆ ಹೋಗೋದು. ಅವನ್ ಯಾವ್ದೋ ಕಂಟ್ರಿಗೆ ಹೋಗ್ತಿದ್ದ, ನಾನು ಯಾವ್ದೋ ಕಂಟ್ರಿಗೆ ಹೋಗ್ತಾ ಇದ್ದೆ. ಅವನನ್ನ ನೋಡಿ ಅದು ಏನು ದುಡ್ಡಿಗೂ ದಡ್ರಿಗೂ ಏನ್ ಸಂಬಂಧ ಹೋಗುತ್ತಿಲ್ಲ, ದಡ್ತನ ಇತ್ತು ಅವನಲ್ಲಿ. ಅವನಿಗೆ ಕಿವಿಲಿ ಸುಮ್ಮನೆ ಹೇಳಿದ್ದೆ, ಸತ್ತ ಮೇಲೆ ಎಲ್ಲ ತಗೊಂಡು ಹೋಗೋದೊಂದು ಆ್ಯಪ್ ಬಂದಿದೆ, ನೀವು ಯಾಕೆ ಯುರೋಪಿಗೆ ಬಂದು ಡೌನ್ಲೋಡ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೋದ. ಫ್ಲೈಟ್, ಇಂಟರ್ನ್ಯಾಷನಲ್ ಫ್ಲೈಟ್ ತುಂಬಾ ಲೇಟ್ ಅಲ್ವಾ ಎಲ್ಲ ಬರೋದು. ಮತ್ತೊಂದ್ಸತಿ ಬಂದ, ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ ಅಂದ್ರೆ ಅವ್ರು ನೋಡಿದ್ರೆ ಹಂಗೆ ಹೇಳ್ಬೇಕು ಅನ್ಸುತ್ತೆ. ಅಂದ್ರೆ ಮನಸ್ಸಿನ ಸಂತೋಷದ ಮುಂದೆ ಇನ್ನೊಂದು ಯಾವ್ದು ಇಲ್ಲ, ತಗೊಳ್ಳೋವಂಥದ್ದು ಏನೂ ಇರಲ್ಲ ಅನ್ನೋದು ನಾಟಕ ಇದು. ಇದನ್ನ ಬರೆದವನು ದಯಮಾಡಿ ಬರ್ಬೇಕು. ಸುನಿಲ, ನಿನ್ನ 2ನೇ ಸತಿ ಕರೆಸ್ತಾ ಇದೀವಿ. ಅಂದ್ರೆ ನನಗೂ ಬರವಣಿಗೆ ಮೇಲೆ ಗ್ರಿಪ್ ಇರೋನಾಗಿ ಹೇಳ್ತೀನಿ, ನಿನ್ನಲ್ಲಿ ಏನೋ ಒಂದು ಗಿಫ್ಟ್ ಇದೆ, ಕಾಪಾಡ್ಕೋ. ಇಟ್ಸ್ ನಾಟ್ ಈಸಿ ಟು ಕ್ರಿಯೇಟ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಸುಲಭ ಅಲ್ಲ ಅದು. ಒಳಗಡೆ ಒಬ್ಬ ಕೆಟ್ಟ ಕುಲಗೆಟ್ಟ ವೇದಾಂತಿ ಇದ್ರೆ ಮಾತ್ರ ಹಿಂಗೆ ಹುಟ್ಟಕ್ ಸಾಧ್ಯ. ಇಲ್ಲ ತುಂಬಾ ಸಾವು ನೋಡಿರ್ಬೇಕು, ಇಲ್ಲ ತುಂಬಾ ಹುಟ್ಟು ನೋಡಿರ್ಬೇಕು, ತುಂಬಾ ಬದುಕು ನೋಡಿರ್ಬೇಕು, ಇಲ್ಲ ಏನು ನೋಡಿರ್ಬಾರ್ದು. ಏನೋ ಒಂದಾಗಿ ತಲೆಗೆ ಏಟು ಬಿದ್ದು ಇಂಥವು ಬರ್ತಾವ ಆಚೆಗೆ. ಅದು ಏನ್ ಗಿಫ್ಟ್ ಇದೆ, ಅದೇನ್ ಬಳುವಳಿ ಇದೆ, ಅದನ್ನ ಕಾಪಾಡುತ್ತೆ. ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದ್ರು, ಪಕ್ಕ ಇಬ್ರು ಹೆಣ ಬಂದ್ರು ಗೊತ್ತಾ. ಆಮೇಲೆ ಅವನು ಉದಯ ಬಾಯ್ ಬಿಟ್ಟು ಹೇಳ್ತಾನೆ, ಹೊತ್ಕೊಂಬರಕ್ಕೆ ಆರ್ಟಿಸ್ಟ್ ಇಲ್ಲ, ಅದಕ್ಕೆ ನಾವೇ ನಡ್ಕೊಂಡ್ ಬಂದಿದೀವಿ. ಒಬ್ಬ ಆರ್ಟಿಸ್ಟ್ ಆಗಿ ಹೇಳ್ಬಿಟ್ಟಾಗ ಅದನ್ನ ಹ್ಯೂಮರಸ್ ಆಗಿ ನಗ್ಸೋ ತರ ಹೇಳ್ಬಿಟ್ಟಾಗ ಅದು ಕನ್ವಿನ್ಸ್ ಆಗ್ಬಿಡುತ್ತೆ ನಮಗೆ. ಆ ಪೋರ್ಷನ್ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ನ ಪಕ್ಕನೇ ಒಟ್ಟಿಗೆ ಹೂತು ಬಿಡ್ತಾರೆ ಅನ್ನೋ ತರ. ಧೀರಜ್, ನಿನಗೊಂದು ರಾಯಲ್ ಸಲ್ಯೂಟ್ ಕಣ. ಅದು ಏನೋ ಕಲ್ತ್ಕೊಂಡ್ಬಿಟ್ಟಿದ್ಯಾ, ಅದು ಏನು ಅಂತ ನಾವ್ ಯಾರು ಹೇಳಕ್ಕೂ ಹೋಗೋದಿಲ್ಲ. ನೀನು ಆ ಕ್ವಶನ್ನೇ ಕೇಳ್ಬೇಡ, ಏನು ಅಂತ ನೀನು ಹುಡುಕಬೇಡ. ಲವ್ ಆಗಿದೆ ಸರ್. ಹಂಗೆ ಲವ್ ಆಗಿದ್ಯಾ? ಲವ್ ಆಗಿದೆ. ಯಾರ ಮೇಲೆ? ಹುಡುಗಿ. ಯಾವ? ಇಲ್ಲ, ಮಂಗಳೂರಿದ್ದೆ. ಚೆನ್ನಾಗಿದೆ, ಅದು ಕೇಳಕ್ಕೆ ಇನ್ಫಾರ್ಮೇಶನ್ ಚಂದ ಇದೆ. ಆಕ್ಚುಲಿ ಪ್ರೀತಿಗೆ ಆ ಪವರ್ ಇದೆ. ನಿಂಗೆ ಒಳ್ಳೇದಾಗ್ಲಪ್ಪ. ಆ ಲವ್ ನಿನ್ನ ನಟನೆನ, ನಿನ್ನ ಕರಿಯರ್ನ ತಿತ್ತಾ ಇದೆ ಅಂದ್ರೆ ಆ ಹುಡುಗಿಗೂ ನಮ್ಮ ಶುಭಾಶಯ. ಬ್ರಿಲಿಯಂಟ್ ಶೋ, ಬ್ರಿಲಿಯಂಟ್ ಆಕ್ಟ್. ಥ್ಯಾಂಕ್ ಯು. ಓಕೆ, ಸೊ ದಿಲ್ ಖುಷ್ ಏನು ಅಂತಂದ್ರೆ ಬಾಲಣ್ಣ ಬಾಜಾ ಭಜಂತ್ರಿ ಅವರು ಒಂದು ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್ ನೋಡಿದ್ದಾರೆ ಫಾರ್ ದ ಡಾರ್ಕ್ ಕಾಮಿಡಿ ಅಂಡ್ ದ ಕಾನ್ಸೆಪ್ಟ್ ಅಂತ ಹೇಳಿದ್ರು. ಭಟ್ರು ಸರ್, ಮೇಡಮ್ ಇಷ್ಟಪಟ್ರು, ಜಗಣ ಇಷ್ಟಪಟ್ಟು, ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ದ ಗ್ಯಾಲರಿ ಪ್ಲೀಸ್. ಉಗ್ರ ನರಸಿಂಹ ಹಾಗೂ ಅವನ ಮಗ ಮರಿ ನರಸಿಂಹನ ಕಥೆನ ನಾವು ಬಹಳಷ್ಟು ಸಲ ನೋಡಿದೀವಿ. ಈಗ ಆ ಸಿಂಹದ ಜೋಡಿ ಮತ್ತೆ ನಗ್ಸಕ್ಕೆ ರೆಡಿ ಆಗಿದ್ದಾರೆ. ಮಾರ್ಕೆಟ್ ಅಲ್ಲಿ ಮಾವಿನ ಹಣ್ಣು ಮಾರ್ತಾ ಇರೋ ಮರಿ ಸಿಂಹ ತಾನು ದೊಡ್ಡ ಸ್ಟಾರ್ ಆಗಿದ್ದೀನಿ ಅಂತ ಮನೆಯಲ್ಲಿ ಬಿಲ್ಡಪ್ ಕೊಟ್ಬಿಟ್ಟಿದ್ದಾನೆ. ಆದ್ರೆ ಹಣ್ಣು ಮಾರುವಾಗ ಅವರಪ್ಪ ಉಗ್ರ ನರಸಿಂಹನ ಕೈಲಿ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡ್ಬಿಡ್ತಾನೆ. ಮುಂದೆ ಮರಿ ಸಿಂಹ ಈ ಸಿಚುಯೇಷನ್ ನ ಹೇಗೆಲ್ಲ ಮ್ಯಾನೇಜ್ ಮಾಡ್ತಾನೆ ಅನ್ನೋದನ್ನ ನೀವೇ ನೋಡಿ. ನಮಸ್ತೆ ಕರ್ನಾಟಕ. ನಾವೆಲ್ಲ ಇಷ್ಟು ದಿನದಿಂದ ಕಾಯ್ತಾ ಇದ್ದಂತ ಒಂದು ಅಮೃತ ಘಳಿಗೆ ಬಂದ್ಬಿಟ್ಟಿದೆ. ಅಂದ್ರೆ ವೇದಿಕೆ ಮೇಲೆ ಬರ್ತಾ ಇರೋಂತ ಸ್ಟಾರ್ ಅಂತೆಂತ ಸ್ಟಾರ್ ಅಲ್ಲ, ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್. ತಮ್ಮ ಆಕ್ಟಿಂಗ್ ನಿಂದ ಆಸ್ಕರ್ ಅವಾರ್ಡ್ ತನಕ ಹೋಗಿ ಬಂದಿರುವಂತ ಸ್ಯಾಂಡಲ್ವುಡ್ ನ ಸೋ ಕಾಲ್ಡ್ ಸೆಲ್ಫ್ ಬಿಲ್ಡ್ ಅಪ್ ಸ್ಟಾರ್ ಮನೋಹರ್.
ಥ್ಯಾಂಕ್ ಯು ಅನು. ನಿಮ್ಗೆ ಐಡಿಯಾನೂ ಇಲ್ಲ ನಾನು ನಿಮ್ ಎಷ್ಟು ದೊಡ್ಡ ಫ್ಯಾನ್ ಅಂತ ಹೇಳಿ. ನಮ್ ಶೋಗೆ ನೀವು ಬಂದಿದ್ರ ಆತ್ಮೀಯವಾದ ಸ್ವಾಗತ. ನನ್ನಂತ ಸೂಪರ್ ಸ್ಟಾರ್ ಬಂದಾಗ ಈ ತರ ಎಕ್ಸಿಟ್ ಆಗ್ತಾರೆ. ಇಟ್ಸ್ ಓಕೆ, ಕೂಲ್. ಅಂದ್ರೆ ನನಗೆ ಇವತ್ತು ಮಾತೇ ಬರ್ತಿಲ್ಲ. ಯಾವಾಗ್ಲೂ ಪಟ್ಪಟ ಅಂತ ಮಾತಾಡ್ತಿರೋಂತ ಅನುಶ್ರೀ ಫಸ್ಟ್ ಟೈಮ್ ಸರ್ ನಿಮ್ಮ ಮುಂದೆ ನಾನು ಫುಲ್ ಸೈಲೆಂಟ್ ಆಗಿದ್ದೀನಿ ಸರ್. ಅದು ಯಾಕಂತ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಅನು ಆಕ್ಚುಲಿ ಅಯ್ಯೋ ಸೂಪರ್ ಸರ್, ಅಯ್ಯೋ ಸರ್ ಇದೊಂದ್ಸಲಿ ನನ್ನ ಹೆಸರು ಹೇಳಿ ಸರ್. ಅನುಶ್ರೀ. ಅಯ್ಯೋ ಸ್ಟಾರ್ ನನ್ನ ಹೆಸರು ಹೇಳ್ಬಿಟ್ರು. ಮೈ ಗಾಡ್. ರಾಘು ಏನ್ ರಾಘು ಸೆಲ್ಫ್ ಬಿಲ್ಟ್ ಅಪ್ ಸ್ಟಾರ್ ಸರ್ ಬಂದಿದ್ದಾರೆ. ಬರೋ ಸರ್ ಇವತ್ತು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಅನು ಯಾವ ರೀತಿ ಮಾತು ಬರ್ತಿಲ್ವೋ ನನಗೂ ಅದೇ ರೀತಿ ಮಾತು ಬರ್ತಾ ಇಲ್ಲ. ಯಾಕಂದ್ರೆ ನಾವು ಕಾಯ್ತಾ ಇದ್ವಿ ಯಾವತ್ತು ನೀವು ಈ ವೇದಿಕೆ ಮೇಲೆ ಬರ್ತೀರಾ ಅಂತ. ನೀವು ನಿಮ್ಮನ್ನ ಈ ವೇದಿಕೆ ಮೇಲೆ ಪಡೆದು ಇವತ್ತಿನ ನಾವು ಈ ವೇದಿಕೆಗೆ ಒಂದು ಎನರ್ಜಿ ಬಂತು ಅಂತ ಅನ್ಸುತ್ತೆ ಮನು ಸರ್. ನಾನು ವಿಜಯ್ ಸರ್ ಆಕ್ಚುಲಿ ಇವತ್ತು ನಿಮ್ ಜೊತೆ ನಾನು ಕೂತ್ಕೊಂಡು ಶೋ ನೋಡ್ತೀನ ಅಂದ್ರೆ ಅದ್ ನಿಮ್ಮ ಅದೃಷ್ಟ. ನಿಜ ಅಲ್ಲ ಸರ್, ಖಂಡಿತ. ಓಕೆ ಸರ್ ನಿಮ್ಮ ಆಗಮನದಿಂದ ನಮ್ಮ ಶೋ ಬೆಳಿಬೇಕು. ದಯಮಾಡಿ ನಿಮ್ಮ ಸಕ್ಸಸ್ ಬಗ್ಗೆ ಮಾತಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು. ದಯಮಾಡಿ ಕುತ್ಕೊಳ್ಳಿ ಸರ್, ಪ್ಲೀಸ್ ಸರ್, ಬನ್ನಿ ಸರ್. ಬಾಸ್ ನಾ ಇಷ್ಟೊತ್ತು ಕಂಡಿದ್ ಕನ್ಸ. ಏಯ್ ಥೂ ನನ್ನ ಮಗನೇ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಯಾವಾಗ ನೋಡಿದ್ರು ಸ್ಟಾರ್ ಆಗ್ತೀನಿ, ಹೀರೋ ಆಗ್ತೀನಿ ಅಂತ ಬರೀ ಹಗಲು ಕನಸು ಕಾಣ್ತಾ ಇರ್ತೀಯಲ್ಲ. ಥೂ ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ನಿಂದೊಂದು ಬಾಳೆ ನಾನು ಒಯ್ದು ಲೇ ನೋಡ್ತಾ ಇರೋ, ಒಂದಲ್ಲ ಒಂದಿನ ಅನುಶ್ರೀ ಮೇಡಮ್ ನನ್ನ ಇನ್ವೈಟ್ ಮಾಡ್ತಾರೆ. ವಿಜಯ್ ರಾಘವೇಂದ್ರ ಸರ್ ಜೊತೆ ಆಕ್ಟ್ ಮಾಡ್ತೀನಿ. ನಾನ್ ದೊಡ್ಡ ಸ್ಟಾರ್ ಆಗೇ ಆಗ್ತೀನಿ. ಅಪ್ಪ ನಿನ್ನ ಸ್ಟಾರ್ ಆದ್ರೂ ಆಗು, ಪಾನ್ ಪರಾಕ್ ಆದ್ರೂ ಆಗು, ಮತ್ತೆ ಮುಚ್ಕೊಂಡು ವ್ಯಾಪಾರ ಮಾಡು. ಅಯ್ಯೋ ಮಾಕಾಯ್ ಮಾಡೋಣ ಡಜನ್ ನೂರು ಎಷ್ಟಪ್ಪ ಮಾವನಣ್ಣು? ಸರ್ ಡಜನ್ 100 ರೂಪಾಯಿ ಸರ್. 50 ರೂಪಾಯಿ ಮಾಡ್ಕೊಡು. ಬರಲ್ಲ ಸರ್. ಬರ್ತ ಕೊಡ. 50 ರೂಪಾಯಿ ಹೋಗ್ಯಾ? ಬರಲ್ವಂತೆ ಸರ್, ಕ್ಯಾಕರ್ಸ್ ಮುಖ ಕುಗಿತಾ ಇದೆ. ಬರ್ತ ಕೊಡು, ಒಮ್ಮೆ ಕಡಿಮೆ ಮಾಡ್ಕೊಡು. ಸುಮ್ನೆ ಇರಿ ಸರ್, ಎಲ್ಲಿ ಬರುತ್ತೆ? ಅಲ್ಲ ಜಗಣ, ವರ್ಷ ಪೂರ್ತಿ ರೈತ ಬೆವರು ಸುರಿಸಿ ಬೆಳೆದಿರೋ ಈ ಬೆಲೆನ ಬಾಯಿಗೆ ಬಂದ ರೇಟಿಗೆ ಕೇಳ್ತಾನಲ್ಲ, ಇವನು ಬುದ್ಧಿ ಇದೆಯಣ್ಣ?